ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವೀಡಿಯೋನ ನಾನು ಇವಾಗ 11 ಗಂಟೆನಾ? ನಾನು ಆಲ್ರೆಡಿ 1 o'clock ಅಂದ್ಕೊಂಡೆ. ಇವತ್ತು ಬೇಗ ವೀಡಿಯೋ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಅನಿಸುತ್ತಲ್ಲ. ಇವತ್ತಿನ ವೀಡಿಯೋನ ನಾನು ಬೆಳಗ್ಗೆ 11 ಗಂಟೆಗೆ ಶುರು ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇನ್ನೂ ಟಿಫನ್ ಆಗಿಲ್ಲ, ನೆನ್ನೆನೇ ಮಾಡಿಟ್ಟಿದ್ದೆ ನಾನು. ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ. ಪ್ರಮೋದ್ ಅವರು ತೋರಿಸಿದ್ದಾರೆ. ಆ್ಯಂಡ್ ಗೊಂಬೆಗೆ ನೀವೆಲ್ಲ ಮಾಡಿರುವಂಥ ಕಮೆಂಟ್ ನೋಡಿ ಖುಷಿ ಆಯಿತು. ಸೊ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಏನಕ್ಕೆ ಅಂದರೆ ಗೈಸ್, ನಾನು ದೃಷ್ಟಿನ ಅಭ್ಯಾಸ ಮಾಡಿರಲಿಲ್ಲ. ಸುಳ್ಳು ಏನಕ್ಕೆ ಹೇಳಬೇಕು, ನಿಜ ಹೇಳಬೇಕಂದ್ರೆ ನಾನು ದೃಷ್ಟಿನ ಅಭ್ಯಾಸ ಮಾಡಿಲ್ಲ, ತೆಗಿಯೋದನ್ನು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಅವಳ ಫೋಟೋನ ವೈರಲ್ ಮಾಡಿದಾಗ ಸೊ ಅವಳು ಚಂಡಿ ಮಾಡಬಾರ್ದು, ಸೊ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದ್ಬಿಟ್ಟು ನಾನು ಅಭ್ಯಾಸ ಮಾಡಿರಲಿಲ್ಲ. ಆದ್ದರಿಂದ ನನಗೆ ಅಷ್ಟೊಂದೆಲ್ಲ ಬರ್ಲಲ್ಲಿ ತೆಗಿತಾರಲ್ಲ ಕಸ ಗುಡಿಸೋದು, ಅದೊಂದು ತೆಗಿತಾ ಇದೆ. ಅದು ಬಿಟ್ಟರೆ ದೀಪ ಇಟ್ಕೋತೀವಲ್ಲ ಕಣ್ಣತ್ರ, ಅದೊಂದು ಅಷ್ಟೇ. ಅದು ಬಿಟ್ಟು ಜಾಸ್ತಿ ಏನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನಾವು. ಅದೇ ಪಟ ಅನ್ನತ್ತಲ್ಲ, ಅದೆಲ್ಲ ಗೈಸ್ ಕಮೆಂಟ್ ಮಾಡಿದ್ದೀರಾ. ಆ ಥರ ಬರ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಊರಿಗೆ ಹೇಳ್ಬಿಟ್ಟು ಊರಿಂದ ತರಿಸ್ಕೋಬೇಕು. ಇಲ್ಲೆಲ್ಲ ನಮಗೆ ಸಿಗೋ ಡೌಟು ಸಿಟಿನಲ್ಲಿ. ಮತ್ತು ಇನ್ನೊಂದು ವಿಳ್ಯದೆಲೆಯಲ್ಲಿ ಮಾಡಿಬಿಟ್ಟು ಅದನ್ನು ಸುಡ್ತಾರೆ, ಅದು ಕೇಳಿಲ್ಲ. ಚಿನಿ ಅದು ಕಮೆಂಟ್ ಮಾಡಿದ್ರು, ವಿಳ್ಯದೆಲೆ 3 ಕಣ್ಣು ಮಾಡಿ ಸುಟ್ಬಿಟ್ಟು. ಈಗ ನೋಡ್ದೆ ಕಮೆಂಟ್ಸು, ಅದು ಇಟ್ಬೇಕು, ಅದು ಗೊತ್ತಿರಲಿಲ್ಲ ನಮಗೆ. ಇನ್ನೊಂದು ಯಾವುದೋ ನೀರು ಮಾಡಿ ಕೆಂಡದ್ದೊಂದು ಮಾಡೋಕ್ಕೆ ಹೇಳಿದರು. ಸುಮಾರು ನೋಡಿದೆ ಗೈಸ್, ಟ್ರೈ ಮಾಡ್ತೀನಿ ಡೈಲಿ ಒಂದೊಂದು. ಅವಳು ಜಾಸ್ತಿ ಚೇಂಜ್ ಮಾಡಿದಾಗ ಸೊ ಡಿಫ್ರೆಂಟು ಇನ್ಮೇಲೆ ಖಂಡಿತ ಟ್ರೈ ಮಾಡಿ ಅಭ್ಯಾಸ ಮಾಡಿಸ್ತೀನಿ. ಫಸ್ಟ್ ಟೈಮ್ ಇಷ್ಟೊಂದು ಅವಳಿಗೆ ದೃಷ್ಟಿಯಾಗಿರೋದು. ನಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲಲ್ಲ, ಆದ್ದರಿಂದ ಗೊತ್ತಿರಲಿಲ್ಲ. ಸೊ ಇನ್ಮೇಲೆ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಗೈಸ್, ನಾನು ಮ್ಯಾಂಗೋನ ತಿಂದೆ ಅಂತ ನಾನು ಹೇಳಿಲ್ಲ. ಡಾಕ್ಟರ್ ಸಜೆಷನ್ ತೊಗೋತೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಆದರೂ ಏನಕ್ಕೆ ಆ ಥರ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ಸೊ ನನ್ನ ಮಗಳಿಗಿಂತ ಹೆಚ್ಚೇನಲ್ಲ ಅದು. ಸೊ ನಾನು ಒಂದು ಫ್ಯಾನ್ ಹಾಕೋದನ್ನು ನಾನು ಡಾಕ್ಟರ್ನ ಕೇಳಿ ನನ್ನ ಮಗಳಿಗೆ ಫ್ಯಾನ್ ಹಾಕಿ ಮಲಗಿಸ್ತಾ ಇದ್ದೀನಿ ಅಂದರೆ, ಒಂದು ಮ್ಯಾಂಗೋ ತಿನ್ನೋದು ನಾನು ಡಾಕ್ಟರ್ ಕೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಡೈಲಿ ನೋಡೋರಿಗೆ ಅದು ಗೊತ್ತಾಗಿರುತ್ತೆ. ಸೊ ನೀವು ಒಂದು ವಿಡಿಯೋ ನೋಡಿದ್ರೆ ನನ್ನನ್ನು ಖಂಡಿತ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ತಣ್ಣೀರು ಮುಟ್ಟೋದನ್ನು ನಾನು ಡಾಕ್ಟರ್ ಹತ್ರ ಕೇಳಿದ್ದೀನಿ, ಫ್ಯಾನ್ ಹಾಕೋದನ್ನು ಡಾಕ್ಟರ್ ಹತ್ರ ಕೇಳಿದ್ದೀನಿ ಅಂದರೆ, ಸೊ ಮ್ಯಾಂಗೋನು ಹಾಗೆ ತಿನ್ನೋಕ್ಕೆ ಹೋಗಲ್ಲ. ಸೊ ಡಾಕ್ಟರ್ನ ಕೇಳ್ತೀನಿ. ಕೆಲವೊಂದಷ್ಟು ಜನ ಮೆಸೇಜ್ ಮಾಡಿದರೆ ಲೂಸ್ ಮೋಷನ್ ಆಗುತ್ತೆ ಅಂತ. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಅದು ಗೊತ್ತಿಲ್ಲ ನನಗೆ. ಏನಕ್ಕಂದರೆ ಅಪ್ಪುದ್ರಲ್ಲಿ ಸೀಸನ್ ಮುಗ್ದೋಗಿತ್ತು, ನಾನೇನು ತಿನ್ನಕ್ಕೆ ಹೋಗಿರಲಿಲ್ಲ, ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಇದರಲ್ಲಿ ಮ್ಯಾಂಗೋ ಸೀಸನ್ ಬಂದಿದೆ, ಬಟ್ ನನಗೆ ಕೊಟ್ಟಿರೋ ಲಿಸ್ಟ್ ಪ್ರಕಾರ ಸೀಸನಲ್ ಫ್ರೂಟ್ ತಿನ್ಬೋದು ಅಂತ. ಬಟ್ ಆದ್ರೂ ನಾನು ಇನ್ನೂ ಒಂದು ಸಲ ಡಾಕ್ಟರ್ನ ನೆಕ್ಸ್ಟ್ ವೀಕು ನನಗೆ ಕನ್ಸಲ್ಟೇಷನ್ ಇದೆ. ಸೊ ಆವಾಗ ಕೇಳ್ತೀನಿ, ಅದು ರೆಕಾರ್ಡ್ ಹಂಗೇ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ. ಆಮೇಲೆ ಬನಾನ ತಿನ್ನಂಗಿಲ್ಲ ತುಂಬಾ ಮೆನ್ಷನ್ ಮಾಡ್ತಾ ಇದ್ದೀರಾ. ಯಾರು ಹೇಳಿದ್ದು ಬನಾನ ತಿನ್ನಬಾರ್ದು ಅಂತ? ಚಿನಿ ಬನಾನ ತಿನ್ನಬಾರ್ದಾ? ಪಚ್ಚಬಾಳೆಹಣ್ಣು ತಿನ್ಬೇಕು. ನಾನು ರೆಕಾರ್ಡ್ ಹಾಕಿದ್ದೀನಲ್ವ, ನಾನು ತಿನ್ಬೋದು, ನೋ ಪ್ರಾಬ್ಲಮ್. ಅದೇನು ಅದು ಇದು ಅಂತ ಇಲ್ಲಿ ಹೇಳ್ತಾರೆ, ಬಟ್ ನೋ ಪ್ರಾಬ್ಲಮ್. ಬನಾನನ ತಿಂದರೆ ಒಳ್ಳೆಯದು. ಇಲ್ಲ ಅಂದರೆ ನಾನು ಅಪ್ಪುದ್ರಲ್ಲಿ ಇನ್ನೇನು ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೋಬೇಕಿತ್ತು, ಆ ಲೆವೆಲ್ಗಿದ್ದೆ ನಾನು. ಯಾಕಂದರೆ ಗೈಸ್, ನಾವು ಊಟದಲ್ಲಿ ನೀರು ಕಂಟ್ರೋಲ್ ಮಾಡೋದು, ಅದು ಇದು ಕಂಟ್ರೋಲ್ ಮಾಡೋದು ಮಾಡ್ತಾ ಹೋದರೆ ನಮಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ. ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಳ್ಳೋ ಲೆವೆಲ್ವರೆಗೂ ಹೋಗಿ ಮಾಡಿಸ್ಕೊಂಡಿರೋರು ಉಂಟು. ಬಟ್ ಡಾಕ್ಟರ್ನ ಕೇಳಿ ನಾನು ರೆಕಾರ್ಡ್ನ ಹಂಗೆ ಹಾಕಿರ್ತೀನಿ, ಅದನ್ನು ನೋಡಿದ್ರೆ ಡೈಲಿ ನೋಡಿರೋರಿಗೆ ಗೊತ್ತಾಗುತ್ತೆ. ಸೊ ಅಷ್ಟೇ, ಡಾಕ್ಟರ್ನ ಕೇಳಿ ತಗೊಳ್ಳಿ.
ಸುಮ್ಮನೆ ತೊಗೊಂಡು ಮಗುಗೆ ಎಫೆಕ್ಟ್ ಆಗೋದು ಬೇಡ. ಸೊ ಇವಾಗ ನೋಡಿ ನಾನು ಡಾಕ್ಟ್ರನ್ನ ಕೇಳಿ ತಣ್ಣೀರು ಮುಟ್ಟೆ. ಅಂದರೆ ಸಡನ್ನಾಗಿ ಹೈಯಾಗಿ ಎಲ್ಲ ಮುಟ್ಟಕ್ಕೆ ಹೋಗಲಿಲ್ಲ, ಸ್ವಲ್ಪ 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 ಸ್ವಲ್ಪನೇ ಮಾಡ್ತಾ ಹೋಗಿ. ಸೊ ಇವಾಗ ಬೇಸಿಗೆ ಶುರುವಾಗೋಯ್ತಲ್ವ, ಅದರಿಂದ ನಾನು ಬೆಟರ್ ಆಗೋದೆ. ಬಟ್ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ನನಗೆ ಕೋಲ್ಡ್ ಆಗಿದ್ರು ಗೊಂಬೆಗೇನು ಕೋಲ್ಡ್ ಆಗೋದು ಆ ಥರ ಏನೂ ಆಗಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಅವಳಿಗೆ ಆ ಥರ ಆಗಿತ್ತು. ಸೊ ನೋಡೋಣ, ಇವತ್ತು ಡಾಕ್ಟ್ರಿಗೆ ಹೇಳ್ತೀನಿ ಈ ಥರ ಒಂದು 4 ಡೇಸಿಂದ ಜಾಸ್ತಿ ಚಂಡಿ ಮಾಡ್ತಿದ್ದಾಳೆ ಅಂತ ಕೇಳ್ತೀನಿ. ನೋಡೋಣ, ಅದನ್ನೂ ರೆಕಾರ್ಡ್ ಹಂಗೆ ಹಾಕ್ತೀನಿ ನಾನು. ಇವತ್ತು 7 o'clockಗೆ ಹೋಗ್ತೀವಿ. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂದ್ಬಿಟ್ಟು ಕೇಳೋಣ. ಸೊ ನೀವು ಹೇಳಿರೋದು ಖಂಡಿತ ಟ್ರೈ ಮಾಡ್ತೀನಿ. ಬಿಕಾಸ್ ನಿಮ್ಮನ್ನ ನಾವು ಫ್ಯಾಮಿಲಿ ಅಂದ್ಕೊಂಡ್ಮೇಲೆ, ಸೊ ನೀವೊಂದಷ್ಟು ಸಜೆಷನ್ನ ಕೊಟ್ಟ ಮೇಲೆ ಕೇಳೋ ಕರ್ತವ್ಯ ನಂದು. ನಾನು ಏನಂದರೆ ಗೈಸ್, ಕೆಲವೊಂದಷ್ಟು ಜನ ಏನಂದರೆ ಖುಷಿದು ಮಾತ್ರ ತೋರಿಸ್ಕೋತಾರೆ, ಖುಷೀಲಿರೋದು ಖುಷಿದು ಏನೇನು ಮಾಡ್ತೀವಿ ಅದನ್ನು ಮಾತ್ರ ತೋರಿಸ್ಕೋತಾರೆ. ಬಟ್ ನನಗೆ ಹಾಗಲ್ಲ. ನಾನು ಖುಷಿಯಾಗಿದ್ರು ನಾನು ತೋರಿಸ್ಕೋಬೇಕು, ದುಃಖ ಆಗಿದ್ರು ತೋರಿಸ್ಕೋಬೇಕು, ನನಗೆ ನೋವಾಗಿದ್ರು ನಾನು ಹೇಳ್ಕೋಬೇಕು. ಸೊ ಅದು ನನ್ನ ವೀಡಿಯೋ. ನಾನು ಈ ವಿಡಿಯೋ ಏನಂದರೆ ನ್ಯಾಚುರಲಾಗಿ ಬರಬೇಕು ಆ ಥರ. ಆ್ಯಂಡ್ ಇನ್ನೊಂದೇನೆಂದರೆ, ಒಂದಷ್ಟು ಜನ ನಮ್ಮ ವಿಡಿಯೋ ನೋಡಿ ಖುಷಿ ಪಡ್ತಿದ್ದಾರೆ, ಇನ್ಸ್ಪೈರ್ ಆಗ್ತಿದ್ದಾರೆ ಅಂದರೆ, ಸೊ ಅವ್ರಿಗೆ ಇನ್ಸ್ಪೈರ್ ಆಗೋ ಥರ ನಾವು ಮಾಡಬೇಕು, ಹಾಗೆ ಇರಬೇಕು. ನಮ್ಮ ವಿಡಿಯೋ ನೋಡಿ ಅವ್ರಿಗೆ ಬೇಜಾರಾಗಬಾರ್ದು. ಅಯ್ಯೋ ವಿಡಿಯೋ ನೋಡಿದ್ರೆ ಹಂಗೆ ಹಿಂಗೆ ಅದು ಇದು ಅಂತ ಬ್ಯಾಡ್ ಥಾಟ್ಸ್ ಬರಬಾರ್ದು ಅವರಿಗೆ. ಸೊ ಆ ಥರ ನನ್ನ ವೀಡಿಯೋ ಗೈಸ್. ಇನ್ನೊಬ್ಬರು ಬೇಜಾರಾಗೋ ಥರ ಮಾಡೋದು ಆ ಥರ ಇಲ್ಲ. ಸೊ ನಾನು ಎಲ್ಲನೂ ಅದಕ್ಕೇ ಹೇಳ್ಕೊಂಬಿಡ್ತೀನಿ. ಖುಷಿಯಾಗಿದ್ರೂ ಹೇಳ್ಕೊಂಬಿಡ್ತೀನಿ, ದುಃಖ ಆದರೂ ಹೇಳ್ಕೊಂಬಿಡ್ತೀನಿ, ನೋವಾದರೂ ಹೇಳ್ಕೊಂಬಿಡ್ತೀನಿ, ಕಣ್ಣೀರು ಬಂದರೆ ನಾನು ವೀಡಿಯೋದಲ್ಲೇ ಹತ್ಬಿಡ್ತೀನಿ. ಆ ಥರ ನಾನು. ಸೊ ನಿಮಗೆ ಅರ್ಥ ಆಗಿದ್ರೆ ಡೈಲಿ ವಿಡಿಯೋ ನೋಡೋರಿಗೆ ತುಂಬ ಅರ್ಥ ಆಗಿರುತ್ತೆ ನನ್ನ ಬಗ್ಗೆ. ಸೊ ಇವಾಗ ಗೊಂಬೆ ಸ್ಲೀಪ್ ಮಾಡಿದ್ದಾಳೆ ಇವತ್ತು. ಏನೇನು ಮಲಗಿರಲಿಲ್ಲ, ಅದಕ್ಕೆ ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಪ್ರಮೋದವರು ಏನು ಮಾಡ್ತಿದ್ದಾರೆ, ನಾವು ಊಟ ಮಾಡೋ ತಟ್ಟೆ ತೋರಿಸ್ಬಾರ್ದು, ಅದಕ್ಕೆ ಮುಚ್ಕೊಂಡ್ಬಿಟ್ಟೆ. ಎಷ್ಟಾಗಿದೆ ತೋರಿಸಿರಿ ಗೈಸ್, ನೋಡಿ ಎಷ್ಟು ಬೆಣ್ಣೆ ಮಾಡಿದೆ. ಏನು ಕೆನೆ ಮಾಡಿದ್ದೀನಿ, ಜಾಸ್ತಿನೇ ಮಾಡಿದ್ದೀನಿ, ಜಾಸ್ತಿ ಆಗಿಲ್ಲ ರೀ, ಮಾಡ್ತೀನಿ ಅನ್ಸುತ್ತೆ. ಬೆಣ್ಣೆ ಮಾಡಿದಾಗ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗೈಸ್ ನಾನು. ಪ್ರಮೋದ್ ಅವರು ಚಪಾತಿ ಒತ್ತಿ ಬೇಯಿಸಿ ಕಾಫಿಗೂ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೂ ಸ್ವಲ್ಪ ಕೆಲಸ ಇದೆ, ಅವ್ರು ಹೊರಗಡೆ ಹೋಗ್ತೀರ ಇಲ್ಲ ಅಲ್ವಾ ಇವತ್ತು? ವರ್ಕು, ಮನೆಯಲ್ಲೇ ವರ್ಕು. ಅದೇ ರೀಸನ್ಗೆ ನೋಡಿ ನಾನು ಕಪ್ ಇಟ್ಕೊಂಡಂಗೆ ಇರ್ತೀನಿ ಯಾವಾಗ್ಲೂ. ಸುಮ್ಮನೆ ಏನಕ್ಕೆ ಚಾನ್ಸ್ಗಳು ಬೇಡ ಅಂದ್ಬಿಟ್ಟು ಮನೆಗೆ ತಿಂಡಿ ತಿನ್ನೋಣ. ಪ್ರಮೋದ್ ಅವ್ರ ತಟ್ಟೆ ತೋರಿಸ್ತೀನಿ, ನಾನು ತಟ್ಟೆ ತೋರಿಸಲ್ಲ. ಏನು ಹೇಳ್ಬಿಡು ಭೂಮಿ ಏನಂತ ಗೈಸ್. ನೋಡಿ ನಾನು ಫೋನ್ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಯಪ್ಪ ನನಗೆ ಕೆರ್ಕೊಳ್ಳೋಕ್ಕೆ ಪುರ್ಸೋತಿಲ್ಲ. ನಿಮ್ಮಷ್ಟು ನನಗೊಮ್ಮೆ ಹತ್ರ ಇರ್ತೀನಿ ಜಾಸ್ತಿ. ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಬೇಕು. ಇನ್ನೇನು ಹಿಂಗೆ ಮಾಡಿಬಿಟ್ಟಿದ್ದಾರೆ. ರೊಟ್ಟಿನ ಅಲ್ಲ ಚಪಾತಿ ಸಾಫ್ಟಾಗಿ ಮಾಡಬೇಕು ಸ್ವಲ್ಪ. ಹೆಂಗಿದೆ? ಕಳ್ದಪ್ಪಳೆಯಲ್ಲಿ ಕಾಫಿ ಕುಡಿಬೇಕಲ್ಲ, ಹೊಟ್ಟೆನೂ ಬರಲಿ. ನಮ್ಮ ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೆಲ್ಲ ಮಾಡಲ್ಲ. ಎಸ್ ಗೈಸ್, ನಮಗೊಮ್ಮೆ ಇವಾಗ ಎದ್ದೇಳಬೇಕು, ಲೆಕ್ಕ ಊಟ ಮಾಡ್ತಿದ್ದೀವಿ ಅಂತಾರಲ್ಲ ಮಕ್ಕಳು, ನಾವು ತಾಯಿದಿರು ಊಟ ಮಾಡುವಾಗ ಎದ್ಬಿಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಅವಳು ಏನಂದರೆ, ಇಲ್ಲಿ ನಾನು ಹಾಲಲ್ಲಿದ್ದರೆ ಅಷ್ಟು ಎದ್ದೇಳಲ್ಲ, ಅದಕ್ಕೆ ಸುಮ್ಮನೆ ಇಲ್ಲೇ ಮಲ್ಕೊಂಡ್ಬಿಟ್ಟಿರ್ತೀನಿ ನಾನು. ರೂಮ್ ಒಳಗಡೆ ಹೋದರೆ ತಾಯಿದು ಸ್ಮೆಲ್ಲು ಮಕ್ಕಳಿಗೆ ಗೊತ್ತಾಗುತ್ತಂತೆ ಅಲ್ವ ರೀ? ಅದರಿಂದ ಅವಳು ರೂಮ್ಗೆ ಹೋಗ್ತಿದ್ದಂಗೆ ಸೆನ್ಸ್ ಮಾಡ್ತಾಳೆ. ಫುಲ್ ಹಿಂಗೆ ಅಲ್ಲಾಡೋದು, ಕೈ ಅಲ್ಲಾಡ್ಸೋದೆಲ್ಲ ಮಾಡ್ಬಿಟ್ಟು ಓಡಿ ಬಂದುಬಿಡ್ತೀನಿ ನಾನು. ಹಿಂಗೆ ಇವರು ದೇವ್ರ ಹತ್ರ ಒಂದು ಬೇಡ್ಕೊಂಡಿದ್ರು, ದೇವರೇ ನನ್ನ ಮಗಳು ಏನು ಕಲಿತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಫ್ಯಾನ್ ಮಾತ್ರ ಅಭ್ಯಾಸ ಆಗಂಗೆ ಮಾಡಪ್ಪ ಅಂತ. ಅವಳು ನಿಜ ಹೇಳಬೇಕು ಅಂದರೆ ಗೈಸ್, ಫ್ಯಾನ್ ಇಲ್ಲದೆ ಮಲಗ್ತಾನೆ ಇಲ್ಲ. ಏನ್ರಿ ಅಂತೀರಾ? ಹೌದಾ? ರಿಸೀವ್ ಮಾಡು. ಸೊ
ಸಾರಿ ಗೈಸ್, ಪ್ರಮೋದ್ ಅವರು ಕಾಲ್ ಬಂದುಬಿಡ್ತು. ಅವ್ರ ಕಾಲ್ ಬಂದ ತಕ್ಷಣ ರಿಸೀವ್ ಮಾಡಬೇಕು, ಇಲ್ಲಾಂದರೆ ಕೆಲಸಗಳ ಹಾಳಾಗ್ಬಿಡುತ್ತೆ ಅಂತಾರಲ್ಲ ಆ ರೀತಿ. ಅದಕ್ಕೆ ನಾನು ವಿಡಿಯೋ ಕಟ್ ಮಾಡಿದೆ. ಸೊ ಫೈನಲಿ ಅವ್ರ ಮಗಳು ಅವ್ರು ಅಂದ್ಕೊಂಡಂಗೆ ಫ್ಯಾನ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಈಗ ಫ್ಯಾನ್ ಇಲ್ಲದೆ ಅವಳು ಮಲಗ್ತಾನೆ ಇಲ್ಲ. ಅಂದರೆ ಜೋರಾಗಿ ಹಾಕ್ಬಾರ್ದು. ನೀವು ಮಕ್ಳಿಗೆ ಫ್ಯಾನ್ ಅಭ್ಯಾಸ ಮಾಡುವಾಗ, ಅಂದರೆ ಇನ್ನೂ ಮಕ್ಕಳು ಚಿಕ್ಕದಲ್ವಾ, ಚಿಕ್ಕದಾಗಿ ಕೊಟ್ಕೊಳ್ಳಿ ಫ್ಯಾನ್ ಪಾಯಿಂಟ್ನ. ಚಿಕ್ಕದಾಗಿ ಆಡಲಿ. ಒಂದು 3 ಮಂತ್ಸ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗಿರೋ ಸೆಕೆಗೆ ತಡೀತಾರೆ, ಬಟ್ ಆದ್ರೂ ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ. ಲೈಟಾಗಿ ಅಭ್ಯಾಸ ಮಾಡಿಸಿ. ಯಾಕಂದರೆ ಇವಾಗಿರೋ ಬಿಸಿಲು ಇವಾಗಲೇ ತಡೆಯೋಕ್ಕಾಗ್ತಿಲ್ಲ. ಇನ್ನೂ ಸಮ್ಮರೇ ಶುರು ಆಗಿಲ್ಲ. ನೆಕ್ಸ್ಟ್ ಮಂತ್ಗೆ ಆ್ಯಕ್ಚುಲಿ ರಿಯಲ್ ಜಾಸ್ತಿ ಸಮ್ಮರ್ ಶುರುವಾಗೋದು. ಬಟ್ ಇವಾಗಲೇ ತಡೆಯೋಕ್ಕಾಗ್ತಿಲ್ಲ ಅಷ್ಟು ಇದು. ಆಮೇಲೆ ಈ ಟೈಮಲ್ಲೆಲ್ಲ ಸ್ಕಾಫು ಸ್ವೆಟರು ನಿಜವಾಗ್ಲೂ ಹಾಕ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ಸಮ್ಮರ್ಗೆ ಏನಕ್ಕಾರ ಬಿದ್ದುಬಿಟ್ವಿ ನಾವು ಅನ್ನಿಸ್ತಾ ಇದೆ. ಸ್ಟಾರ್ಟಿಂಗ್ ಹಾಕ್ಕೊಂಡೆ, ಬಿಕಾಸ್ ಅವಾಗ ನನಗೆ ನೆಗಡಿ ಶುರುವಾಗೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಅದರಿಂದ ಅವಾಗ ಸ್ವೆಟ್ರು ಸ್ಕಾಫು ಕಾಟನ್ ಎಲ್ಲ ಯೂಸ್ ಮಾಡ್ತಿದ್ದೆ. ಇವಾಗಲೂ ಹೊರಗಡೆ ಹೋದರೆ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಹೋದರೆ ಹಾಕ್ಕೊಳ್ತೀನಿ ಸಾಕ್ಸು, ಕಾಟನ್ನು, ಸ್ವೆಟರ್ ಎಲ್ಲ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಮನೇಲಿದ್ದರೆ ಹಾಕ್ಕೊಳ್ಳೋಕೆ ಹೋಗಲ್ಲ ಗೈಸ್. ಯಾಕಂದರೆ ಮನೆಯಿಂದ ನಾನು ಹೊರಗಡೆ ಹೋಗೋದೇ ಕಡಿಮೆ ಅಲ್ವಾ. ಸೊ ಅದರಿಂದ ಇವಾಗ ಜಾಸ್ತಿ ನಾನು ಏನೂ ಹಾಕ್ಕೊಳ್ಳಲ್ಲ. ಒಂದು ಸ್ಲಿಪ್ಪರ್ ಹಾಕ್ಕೊಂಡು ಮನೆಯಲ್ಲಿ ಓಡಾಡ್ತೀನಿ. ಈ ಮೆಟ್ರೋಫೈಡ್ಗೆ ನಾವು ಮರಿ ಕಲ್ಲಲ್ಲಿ ಓಡಾಡೋಕ್ಕಾಗಲ್ಲ, ಆದ್ದರಿಂದ ಸ್ಲಿಪ್ಪರ್ನ ಯೂಸ್ ಮಾಡ್ತೀವಿ ಅಷ್ಟೇ. ಇವಾಗ ಮನೆಗೆ ಟಿಫನ್ ತಿನ್ಬಿಡೋಣ. ತಿಂದಾದ್ಮೇಲೆ ಗೊಂಬೆನ ಎದ್ದೇಳಿಸ್ತೀನಿ ನಾನೇ. ಎಸ್ ಗೈಸ್, ಟಿಫನ್ ಎಲ್ಲ ಆಯಿತು. ಆ್ಯಂಡ್ ಪ್ರಮೋದ್ ಅವರು ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಏನೋ ಜೆರಾಕ್ಸ್ ಮಾಡಿಸ್ಕೊಂಬರ್ಬೇಕು ಅಂತ. ಆ್ಯಂಡ್ ಗೊಂಬೆನೂ ಮಲಗಿಸ್ದೆ. ಇವಾಗ ಮಲ್ಕೊಂಡ್ಲು. ಅವಾಗ ಹೇಳಿಲ್ವ ಗೈಸ್ ನಾನು ಊಟ ಮಾಡುವಾಗ ಅವಳು ಎದ್ದೇಳಬೇಕು ಅಂತ. ಸೊ ನಾನು ಫೋನ್ ಇಟ್ಟೆ ತಕ್ಷಣ ಎದ್ದು ಅವಳು ಸಮಾಧಾನ ಮಾಡಿ ಇಷ್ಟೊತ್ತವರೆಗೂ ಸ್ವಲ್ಪ ಹೊತ್ತು ಆಟ ಆಡಿಸಿ, ಆಮೇಲೆ ನನಗೆ ಒಂದಷ್ಟು ಮೆಸೇಜ್ಗಳು ಮಾಡ್ತಾಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೆಸೇಜ್ನ ನಾನು ಹೇಳಲೇಬೇಕು ಅಂತ ಮಾಡಿದೆ ವೀಡಿಯೋನ. ನಮ್ಮ ಫ್ಯಾಮಿಲಿಲಿ ಏನು ಗೊತ್ತಾ ಗೈಸ್, ಹೆಣ್ಮಕ್ಳು ಇಲ್ಲ. ನಾನು ಅದನ್ನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಹೆಣ್ಮಕ್ಳು ಅಂತ ಯಾರೂ ಇಲ್ಲ, ಅಂದರೆ ಈಗ ಹುಟ್ಟಿರೋ ಮಕ್ಕಳಲ್ಲಿ. ಸೊ ಎಲ್ಲ ಗಂಡು, ಎಲ್ಲ ಎರಡೆರಡು ಗಂಡು ಮಕ್ಕಳೇ ಇರೋದು. ಸೊ ಫಸ್ಟು ಇವಳೇನೆ ಹೆಣ್ಮಗು ನಮ್ಮ ಮನೆಯಲ್ಲಿ ಚಿಕ್ಕ ಮಗುನಲ್ಲಿ ಹುಟ್ಟಿರೋದು. ಅಮಾವಾಸ್ಯೆ ಹುಣ್ಣಿಮೆಲಿ ಹೆಣ್ಮಕ್ಳಿಗೆ ಈ ಥರ ಆಗುತ್ತಂತೆ. ಸೊ ಅದಕ್ಕೆ ದಿನಕ್ಕೊಂದು ಈ 3ರಲ್ಲಿ ಒಂದು ದೃಷ್ಟಿನ ತೆಗೀರಿ, ಪ್ರತಿದಿನ ತೆಗೀರಿ. ಅದಾಗಲಿ ಬಿಡಲಿ ನೀವು ತೆಗೀರಿ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ರಿ. ನಿಮ್ಮ ಹೆಸರು ಹೇಳ್ಬೇಕೋ ಬೇಡವೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ಮೆಸೇಜ್ ನೋಡಿದಾಗ ನೀವು ವಿಡಿಯೋದಲ್ಲಿ ಆಫ್ಕೋರ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನೀವು ಹೇಳಿರೋದನ್ನ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಅವಳು ಅಳ್ತಿದ್ಲಲ್ಲ ಅಂದ್ಬಿಟ್ಟು ಇವಾಗಲೇ ಪ್ರಮೋದ್ ಅವರು ಮಾಡಿಬಿಟ್ಟು ಹೊರಟರು. ಅದಾದಮೇಲೆ ಚಂಡಿ ಎಲ್ಲ ಸ್ಟಾಪ್ ಮಾಡಿ ಮಲಗಿದ್ದಾಳೆ. ತುಂಬಾ ಖುಷಿ ಆಯಿತು. ಸೊ ನನ್ನ ನಿಮ್ಮ ಮನೆ ಮಗಳು, ತಂಗಿ ಅಥವಾ ಅಕ್ಕ ಏನೋ ಅಂದ್ಕೊಂಡ್ರು ಟ್ರೀಟ್ ಮಾಡ್ತೀರಾ. ಆ್ಯಂಡ್ ಇಷ್ಟು ಲಾಂಗ್ ಮೆಸೇಜ್ ಮಾಡೋಷ್ಟು ತಾಳ್ಮೆ ತೊಗೊಂಡು ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಅದಕ್ಕೆ ಇದಕ್ಕೆ ರಿಪ್ಲೈ ಕೊಡಲೇಬೇಕು ಅಂದ್ಬಿಟ್ಟು ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಕಳಿಸ್ದೆ ನಾನು. ತುಂಬಾ ಖುಷಿ ಆಯಿತು. ಟೆನ್ಷನ್ ತೊಗೋಬೇಡಿ, ಆರಾಮಾಗಿರಿ ಅಂತ ಹೇಳಿರಿ. ಸೊ ಅಮಾವಾಸ್ಯೆ ಹುಣ್ಣಿಮೆಲಿ ಅದೇನೋ ಇನ್ನೂ ಏನೇನೋ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಖಂಡಿತ ಈ ಮೆಸೇಜ್ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು, ಸೊ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬರುವಾಗ ನಾನು ಇದನ್ನು ಮಾಡ್ತೀನಿ. ಸೊ ಗಿಡಗಳಿದೆ, ನಮ್ಮ ಮನೆ ಹತ್ರ ಗಿಡಗಳಿದೆ. ಸೊ ಅದಕ್ಕೆ ಹಾಕಿ ಅಂತ ಹೇಳಿದ್ದೀರಾ. ಸೊ ಅಂದಮೇಲೆ ನಾನು ಖಂಡಿತ ಅದನ್ನು ಮಿಸ್ ಮಾಡದೆ ಟ್ರೈ ಮಾಡ್ತೀನಿ. ಸೊ ನನಗೆ ಗೊತ್ತಾಗಿಲ್ಲ ಫ್ರೈಡೇ ಹುಣ್ಣಿಮೆ ಇತ್ತು. ಅವತ್ತೇನು ಹೊರಗಡೆ ಹೋಗಲಿಲ್ಲ ನಾವು, ಗೊಂಬೆನೂ ಕರ್ಕೊಂಡು ಹೋಗಲಿಲ್ಲ. ಅದೇನೋ ಗ್ರಹಣನೋ ಏನೋ ಇತ್ತು ಬೇರೆ ಅವತ್ತು ಅಂದ್ಬಿಟ್ಟು. ಬಟ್ ನಾವೇನು ಮಾಡೋಕ್ಕೆ ಹೋಗಲೇ ಇಲ್ಲ ಅವತ್ತು. ಸೊ ಇನ್ಮೇಲೆ ನೋಡ್ಕೋತೀವಿ, ಅಮಾವಾಸ್ಯೆ ಹುಣ್ಣಿಮೆ ಯಾವಾಗ ಬರುತ್ತೆ ನೋಡಿಕೊಂಡು. ಸೊ ಡೆಫಿನೆಟ್ಲಿ ನೀವು ಹೇಳಿರೋದೆಲ್ಲನೂ ನಾವು ಟ್ರೈ ಮಾಡ್ತೀವಿ. ಆ್ಯಂಡ್ ಇನ್ಮೇಲೆ ಎವ್ರಿಡೇ ನಾವು ದೃಷ್ಟಿ ತೆಗೆಯೋದನ್ನು ಕೂಡ ಅಭ್ಯಾಸ ಮಾಡ್ತೀವಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಗೆ ಏನು ಹೇಳಬೇಕು ನಿಜ ಗೊತ್ತಾಗಲ್ಲ. ಥ್ಯಾಂಕ್ ಯು. ಎಸ್ ಗೈಸ್, ವ್ಲಾಗ್ನ ಮತ್ತು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಪಮ್ಮಿ ನೀರೆಲ್ಲ ಚೆಲ್ಲದೆ ಇಲ್ಲಿ ಗೊಂಬೆ ಎತ್ಕೊಂಡು ಓಡಾಡಿದ್ರೆ ಜರ್ರನ್ನು ಬೀಳೋದೆ, ಫುಲ್ ಚೆಲ್ಲವನೆ. ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ಗೊಂಬೆ ಚೆಕಪ್ಗೆ ಹೋಗ್ತಾ ಇದ್ವಿ, ಮಂತ್ಲಿ ಚೆಕಪ್ಗೆ. ಆ್ಯಂಡ್ ಹಂಗೆ ಸ್ವಲ್ಪ ಗೊಂಬೆ ಬಗ್ಗೆ ಕೇಳ್ಕೊಂಬರೋಣ ಅಂತ.
ನಾವು ಕಣ್ಣಲ್ಲಿ ಜಿಬರೆ ಕಟ್ಕೋತಿತ್ತು, ನಾವು ಕೈಯನ್ನ ಹಾಕ್ತೀವಿ, ಏನಕ್ಕೆ ಹಂಗೆ ಕಟ್ಕೋತಿದೆಯೋ ಗೊತ್ತಿಲ್ಲ. ಮತ್ತು ನತ್ತಿಗೆಲ್ಲ ಕೈ ಎಣ್ಣೆ ತಿಕ್ಕಿ ಹೊಟ್ಟೆಗೆಲ್ಲ ಮಸಾಜ್ ಮಾಡ್ತಾಯಿದ್ದೀನಿ ಡೈಲಿ. ಆದ್ರೂ ಐ ಥಿಂಕ್ ಹೀಟ್ ಏನೋ ಜಾಸ್ತಿ ಆಗಿರಬೇಕೇನೋ. ಅದನ್ನು ಇನ್ನೊಂದು ಸಲ ಕ್ಲಾರಿಟಿ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ, ಅವಳೆಷ್ಟು ವೆಯ್ಟ್ ಗೇನ್ ಆಗಿದ್ದಾಳೆ, ಕರೆಕ್ಟಾಗಿ ವೆಯ್ಟ್ ಗೇನ್ ಆಗ್ತಿದ್ದಾಳ ಅಥವಾ ಕಡಿಮೆ ಆಗಿದ್ದಾಳ ವೆಯ್ಟು. ಸೊ ಇವಾಗ ವ್ಯಾಕ್ಸಿನೇಷನ್ ಆಯ್ತಲ್ವ, ಸೊ ಅದಾದಮೇಲೆ ಏನಾದರೂ ಡೌನ್ ಆಗಿದ್ದಾಳ ಏನೋ ಗೊತ್ತಿಲ್ಲ. ಸೊ ಮತ್ತು ಅದಕ್ಕೆ ಇವಾಗ ಬೇರೆ ಶಿರಪ್ನ ಚೇಂಜ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು 15 ದಿನ ಬಂದರೆ ನೆಕ್ಸ್ಟು 2.5 ತಿಂಗಳದ್ದು ಇಂಜೆಕ್ಷನ್ ಬಂದೇ ಬಿಡುತ್ತೆ. ಸೊ ಮತ್ತೆ ಸಣ್ಣ ಆಗಿಬಿಡ್ತಾರೆ ಮಕ್ಕಳು. ಈ ಇಂಜೆಕ್ಷನ್ ಮುಗಿಯೋವರೆಗೂ ಸ್ವಲ್ಪ ಸಣ್ಣ ದಪ್ಪ ಹಿಂಗೆ ಆಗ್ತಾಯಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವಾಗ ಡಾಕ್ಟರ್ ಏನು ಹೇಳ್ತಾರೆ. ಬನ್ನಿ ಗೈಸ್ ಓಡೋಣ. ನಾನು ಕಿವಿಗೆಲ್ಲ ಹತ್ತಿ ಹಾಕ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವಾಗ ಹೊರಡೋದಷ್ಟೇ ರೀ. ನಡೀರಿ ಮಾತಾಡಿಸ್ತಾಯಿದ್ರೆ ಅಂತೋಳು ಹಾಸ್ಪಿಟಲ್ ಬಿದ್ದಿದ್ದು ಆಸ್ಪತ್ರೆ ಕೂತಿದ್ದು ಅವರಾಣಿ ಹಣ್ಣು ಕೂತಿದ್ದು ಓರು ಕೂತೈತಿ ಅಮ್ಮನತ್ತಿದ್ದಿ ಮಕ್ಕಳ ಜೊತೆ ಸೇರಿಕೊಂಡ್ರೆ ನಾವು ಮಕ್ಕಳಂಗೆ ಮಾತಾಡ್ತೀವಂತೆ ಅದು ನನಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಅಪ್ಪದ್ರಲ್ಲಿ ಏನೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ತಿಳಿದ್ರಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಸ್ತಿ ನನ್ನ ಹತ್ರನೇ ಇರ್ತಾಳೆ, ಅಮ್ಮ ಹತ್ರ ಹೋದ್ರೂ ಅಳ್ತಾಳೆ. ಸೊ ಅದೊಂದು ಖುಷಿ ನನಗೆ. ಅಲ್ಲಿ ಮಗಳು ಅವಳು ಮೂನು ನತ್ತಿದ್ದು ಎಸ್ ಗೈಸ್, ಹಾಸ್ಪಿಟಲ್ ಹತ್ರ ಬಂದ್ವಿ. ಬಟ್ ಜನ ಜಾಸ್ತಿ ಇದ್ದಾರೆ. ನಾವು 6:30 ಬಂದಿದ್ರು ಐ ಥಿಂಕ್ ಇಷ್ಟೇ ಜನ ಇರ್ತಿದ್ರೇನೋ. ಸೊ ಇನ್ನೊಂದು 1/2 hour ಆಗುತ್ತೆ ಅಂದಿದ್ದಾರೆ. ಅದಕ್ಕೆ ಅಲ್ಲಿ ಫೀಡಿಂಗ್ ರೂಮಲ್ಲೂ ಏನು ತೆಗೀರಿ ಮಗುನೇನೋ ಮಲಗಿಸಿದಾರಂತೆ. ಅದಕ್ಕೇ ಕಾರಲ್ಲೇ ಇರಲಿ ಸರ್, ಇಲ್ಲಿಗೆ ಬೇಡ, ಅಲ್ಲೇ ಕೂತಿರಲಿ, ಒಂದು 1/2 hour ಆದಮೇಲೆ ಬನ್ನಿ ಅಂದರು. ಸೊ ಅದಕ್ಕೆ ಕಾರಲ್ಲೇ ಕೂತಿದ್ದೀವಿ. ನಮ್ಮ ಗೊಂಬೆಗೆ ಆಗ್ತಾಯಿಲ್ಲ, ಕಾರಲ್ಲಿ ಫುಲ್ ಶೆಕೆ ಹೊಡಿತಾ ಇದೆ. ನಡೀರಿ, ಅವಳು ಕಾರಲ್ಲಿ ಓಡಾಡಿಸ್ಬೇಕು ಹೋಗಿ ಸುಮ್ಮನಿರ್ತಾಳೆ. ಅವಳು ನಿದ್ರೆ ಮಾಡಬೇಕು ಅಂದರೆ ಏನಿಲ್ಲ, ಕಾರಲ್ಲಿ ಒಂದು ರೌಂಡ್ ಬಂದ್ಬಿಟ್ರೆ ಆರಾಮಾಗಿರ್ತಾಳೆ. ಅವಳಿಗೆ ಇಷ್ಟ. ಅಲ್ಲಿ ಮೇಲೆ ಆಯ್ತು, ಅಲ್ಲಿ ತೆಗಿತೈತೆ, ಕಾರ್ ತೆಗಿತೈತೆ. ಅದು ಸಾಂಗ್ ಬೇರೆ ಹಾಕ್ಬೇಕು ಅವಳಿಗೆ, ಅದು ಬೇರೆ ಸೈಲೆಂಟಾಗಿ ಸೌಂಡ್ ಕೊಟ್ಬಿಟ್ಟು ಸಾಂಗ್ ಹಾಕ್ಬೇಕು. ಇವಾಗ ಹೋಗ್ತಿದ್ದೀವಲ್ಲ ಅವ್ರು ಬಾಯ್ ಮಾಡಿದಾಗ ನೀನು ಬಾಯ್ ಮಾಡಬೇಕು. ಅವರು ಪಾಪು ಕರ್ಕೊಂಬಂದಿದ್ರು ಗೊತ್ತಾ. ಇವಾಗ ಪ್ರಮೋದ್ ಅವ್ರು ಏನಕ್ಕೆ ಬಂದಿದ್ದಾರೆ ಹೇಳಿ. ಅಪ್ಪುಗಂತೂ ಇದುವರೆಗೂ ಟಾಯ್ಸ್ ಕೊಡ್ಸೋಕ್ಕೆ ಬಂದಿಲ್ಲ ಈ ಲೆವೆಲ್ಗೆ. ಸೊ ಅಲ್ಲಿ ರಶ್ ಇದೆಯಲ್ಲ, ಅದಕ್ಕೆ ಅಲ್ಲಿವರೆಗೂ ಇಲ್ಲಿ ಅವರ ಮಗಳಿಗೆ ಟಾಯ್ಸ್ ತೊಗೊಳಕ್ಕೆ ಬಂದಿದ್ದಾರೆ. ಮಾತಾಡ್ಬೇಡ, ವೀಡಿಯೋ ಮಾಡ್ಬೇಕಂತ ಎಷ್ಟು ಹೇಳೋದು ನಿನಗೆ. ಅವಳು ಕಾರ್ ನಿಲ್ಸಿದ್ರೆ ಆಗಲ್ಲ. ನಡಿ ಆಯ್ತು, ಹೋಗೋಣ ನಡಿ. ಎಲ್ಲ ಡೈಲಾಗ್ ಹೊಡೀರಿ. ಅಪ್ಪು ಏನಂತ ಪಪ್ಪ ಹೇಳು. ಅಪ್ಪು ಕರೀತ ನೋಡಮ್ಮ. ಪಪ್ಪ ಏನಂತ ಹೇಳು. ಏನಂದ ನಾನು? ನಿನಗೇನು ಇಲ್ಲ, ಪಾಪಾಗ ಮಾತ್ರ. ಕೇಳಿದ್ರೆ ಒಡ್ಸ್ಕೊತೀವಿ ಏಟ್ನ ನೀನು. ಇಷ್ಟು ದೂರ ಹೆಂಗಿದ್ರು ಬಂದಿದ್ದೀವಲ್ಲ, ಒಂದು ಟಾಯ್ಸ್ ತೊಗೋಬೇಕು ಗೊಂಬೆಗೆ ಅಂತ ಅವತ್ತಿಂದನೂ ಆಸೆ ಇತ್ತು. ಸೊ ಫೈನಲಿ ಆ ಟಾಯ್ಸ್ನ ತೊಗೊಳಕ್ಕೆ ಬಂದಿದ್ದೀವಿ. ಏನಮ್ಮ ನಿಂಗೆ ಎಷ್ಟಮ್ಮ? ಒಂದು 4-5 ಮೂಟೆನೇ ಇವೆ ಕಣಮ್ಮ. ಪೈಸಾ ನೈ ಪೈಸಾ ಕೆಳಗಡೆ ಅಲ್ಲ ರೀ. ಏನೋ ಏನಿಲ್ಲ ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾನೆ. ಇಲ್ವಂತ? ಓಕೆ ನೋಡಿ ಗೈಸ್, ಮೇಡಮ್ ಮ್ಯಾಮ್ ಹಾಕೋತಿದ್ರಲ್ಲ ಅಂತಿದ್ದಾನೆ. ಅದನ್ನು ತೊಗೊಂಡಿದ್ದಾನೆ. ಇವಾಗ ಅದನ್ನು ಚೆಕ್ ಮಾಡಿಸ್ತಾ ಇದ್ದೀನಿ. ಸಂಜೆ ಹೊತ್ತು ಮಾಡಲ್ಲ, ಮಾರ್ನಿಂಗ್ ಇಂದನೂ ಹಂಗೆ ಮಾಡ್ತಿಲ್ಲ. ಕರೆಕ್ಟಾಗಿ ನಿದ್ದೆ ಮಾಡ್ತೀನಿ. 4 days ಕಂಪ್ಲೀಟ್ಲಿ ನಿದ್ದಾನೆ ಮಾಡಿಲ್ಲ ಅವಳು. ಏನೂ ಇಲ್ಲ.
ಇಂಜೆಕ್ಷನ್ ಹಾಕ್ಸಿದ್ವಿ. ಒಂದಾಯ್ತಾ? 1.5 month ಆಯಿತು. ಗುರುವಾರ ಹಾಕ್ಸಿದ್ವಿ. 4-5 days ಜ್ವರ ಇತ್ತು. ಯೂಶ್ವಲಿ 2 days ಇರುತ್ತೆ. ಹಾಂ. 5 days ಅಂದರೆ ಸ್ವಲ್ಪ ಸರಿ. ಕೆಲವು ಮಕ್ಕಳು ಬರುತ್ತೆ ನಾರ್ಮಲ್ ಆಗೇ 2 days 72 hours ಲೇಟಾಗಿ ಬರುತ್ತೆ. ಇಮಿಡಿಯೇಟ್ಲಿ 800 or 400. 800. ಆಮೇಲೆ ಲ್ಯಾಚ್ ಮಾಡಲ್ಲ, ಸುಮ್ಮನೆ ಜಾಸ್ತಿ ಅಳ್ತಾನೆ ಇದ್ಲು ಇವಾಗ ಒಂದು 4 days-ಇಂದ. ಏನಾದ್ರು ಡ್ರಾಪ್ಸ್ ಕೊಟ್ಟಿದ್ದೀನಿ ಅದಕ್ಕೆ ಅಳೋದಕ್ಕೆ? ಇಲ್ಲ, ಸ್ವಲ್ಪ ಲ್ಯಾಚ್ ಮಾಡ್ತಾಳೆ, ಕಂಟಿನ್ಯೂಸ್ ಆಗಿ ಅಳ್ತಾನೆ ಇರ್ತಾಳೆ. ತುಂಬ ಹಂಗೆ ಅಳ್ತಾ ಇದ್ದಾಳೆ, ಜಾಸ್ತಿ ಮಲಗ್ತಾ ಇಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಮಾಡ್ತಾ ಇದ್ದಾಳೆ ಅಂದಾಗ ಇನ್ನೊಂದು ಡ್ರಾಪ್ಸ್ ಕೊಟ್ಟಿರ್ತೀನಿ, ಫೋಲಿಮಿಕ್ಸ್ ಡಿಎಫ್ ಅಂತ 0.5 ಯೂಸ್ ಮಾಡಿ ದಿವಸಕ್ಕೆ 2 ಟೈಮ್ ಕೊಡ್ಬೋದು ಅಂತ. ಅದರಿಂದ ಚೆಕಪ್ಗೆ ಕರ್ಕೊಂಡು ಬನ್ನಿ. ಟೋಟ ಫುನ್ಸ್ಗೆ ಒಂದು PCV ಒಂದು ಮಿಸ್ ಆಗುತ್ತೆ, ಒಂದು ಡೋಸು. ಯಾವತ್ತು ಕೊಡ್ತೀವಲ್ಲ ಅವತ್ತೇ ಕೊಡ್ಬೋದು, ಇಲ್ಲಾಂದರೆ 4.5 months ಕೊಡ್ಬೋದು. PCV ಅಂದರೆ ಈಗ 1.5 monthsಗೆ 3 ಇಂಜೆಕ್ಷನ್ ಕೊಟ್ಟಲ್ವಾ, ಕೊಡೋದು 2 ಸ್ಕಿಪ್ ಆಗುತ್ತೆ. ಅದು ಶೆಡ್ಯೂಲ್ ಇರೋದೇ ಆ ಥರ ಗೌರ್ಮೆಂಟ್. ಸೊ ಅದನ್ನ ಮತ್ತೆ ಕೊಡಿ ಅಂತ ಕೇಳೋಕ್ಕಾಗಲ್ಲ ಶೆಡ್ಯೂಲ್. ಅಲ್ಲಿ ಯಾವ್ದು ಮಿಸ್ ಆಗುತ್ತೆ ಅದರಲ್ಲಿ ಪೋಲಿಯೋ ಸಿಗಲ್ಲ ಹೊರಗಡೆ, PCV ಸಿಗುತ್ತೆ, PCV 2. ಅದು ಅವತ್ತು ನೆಕ್ಸ್ಟ್ ಡೇ ಆ ಒಂದು 2 days ಬಂದರೆ ಅದನ್ನೇ ಅವತ್ತು ಅದು ಮತ್ತೆ ಪೇಯ್ನ್ ಆಗಲ್ವಾ ಅಂತ ನಾವು. ಅಲ್ಲಲ್ಲ, ಅವತ್ತು ಹೆಂಗೂ ಪೇಯ್ನ್ ಇರುತ್ತೆ. ಅದ್ರ ಜೊತೆನೇ ಹಾಕೊಂಬಿಟ್ರೆ ಒಂದು ಕಾಲಿಗೆ ಹಾಕಿರ್ತೀವಿ, ಇನ್ನೊಂದು ಕಾಲಿ ಇರುತ್ತೆ, ಆ ಕಾಲಿಗೆ ಕೊಡ್ತೀವಿ. ಆಗೋಗುತ್ತೆ ಬರುತ್ತೆ. ಜ್ವರಕ್ಕೆ ಡೋಲೋ ಡ್ರಾಪ್ಸ್ ಕೊಡ್ತಿದ್ದೀರ, ಸಾಕು ಇಲ್ಲ? ಸಾಕು. ಅದು ಹೋಗ್ಲಿಲ್ಲ ಜ್ವರ ಅವಳಿಗೆ, ಮತ್ತೆ ಇನ್ನೊಂದು ಹೊಸ ಫ್ರೆಶ್ ತಂದು ಹಾಕಿದ್ಮೇಲೆ ಹೊಸ ತಂದು ಹಾಕಿದ್ಮೇಲೆ ಒಂದೊಂದ್ಸರಿ ಅದು ಹಳೇದು ಎಫಿಕೇಸಿ ಹೋಗಿರುತ್ತೆ. ಪ್ಯಾನೆಲ್ ಅಂತ ಬರ್ತಿತ್ತು. ಎಸ್ ಗೈಸ್, ಮನೆಗೆ ಬಂದ್ವಿ. ಇವಾಗ ಗೊಂಬೆಗೆ ಸಿಗಲಿಲ್ಲ ಅಲ್ಲಿ. ಅದು ಯಾವಾಗ ತಗೊಂಡು ತರಿಸ್ತೀನಿ ಅಂದ, ಫ್ರೈಡೇ ತರಿಸ್ತಾರಂತೆ. ಇವನಿಗೆ ಇಲ್ಲಿ ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ, ಬಟ್ ಈ ಥರ ಕ್ವಾಲಿಟಿ ಇರಲ್ಲ. ಆದ್ದರಿಂದ ನಾನು ಆನ್ಲೈನಲ್ಲಿ ಏನು ಬುಕ್ ಮಾಡೋಕ್ಕೆ ಹೋಗಿರಲಿಲ್ಲ. ಇದು ಎಷ್ಟು ರೀ? 1350. ಬಿಲ್ ಕೊಡಲಿಲ್ವಾ? ಸೌಂಡಲ್ಲಿ ಆಫ್ ಮಾಡಿದ್ದಾರೆ, ಆನ್ ಮಾಡಿಕೊಡ್ತಾರೆ. ಇವ್ರ ಹತ್ರ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಡ್ರೆಸ್ ಎಲ್ಲ ಅಲ್ಲೇ ತರೋದು ನಮ್ಮ ಗೊಂಬೆಗೆ. ಸೊ ಅದರಿಂದ ಗೇಮ್ ಹಾಕೊಡ್ರಿ ಹಂಗೆ. ಇದು ವಿಡಿಯೋ ಗೇಮ್ ಇತ್ತು, ಸೊ ವಿಡಿಯೋ ಗೇಮಲ್ಲಿ ಬರ್ತಾ ಇತ್ತು. ಇದು ಕಲೆಕ್ಟ್ ಮಾಡಬೇಕದು. ಹೌದು, ಇವನಿಗೆ ಅದು ಚಾಲೆಂಜ್ ರೀ, ಕಾನ್ಸಂಟ್ರೇಷನ್ ಹೆಚ್ಚಾಗಕ್ಕೆ. ಮಾಡ್ತೀನೋ ಹ್ಯಾಂಡು ಟೇಕ್ ಇಟ್. ನೋಡಿ ಅಪ್ಪ ಆಟ ಆಡ್ತಾನೆ ಅಂತ. ಅದು ಹೊಟ್ಟೋದ್ರೆ ಫಸ್ಟಿಂದ ಔಟ್. ನೀನು ಬರುತ್ತೆ, ಕರೆಕ್ಟಾಗಿ ಕೂರಿಸ್ಬೇಕು. ಲೆಫ್ಟ್ ರೈಟ್ ನೋಡ್ಕೋ. ಗೊತ್ತಾಯ್ತು ಅವನಿಗೆ. ಇನ್ನೊಂದು ಆ ಕಡೆ ಸ್ಟ್ರಾಂಗ್. ನಿಮ್ಗೆ ಹೇಳ್ಕೊಡಮ್ಮ ಇನ್ನೊಂದ್ಸಲ. ನೋಡು, ಕಾನ್ಸಂಟ್ರೇಷನ್ ಇನ್ನೇಂಗೆ ಹೆಚ್ಚಾಗೋದು. ಕರೆಕ್ಟಾಗಂತ ನೆಕ್ಸ್ಟ್ ಈಗ ಇನ್ನೊಂದು ಪಕ್ಕ ಹಿಂಗೆ. ನೆಕ್ಸ್ಟ್ ಆ ಕಡೆ ಕೈ, ಈ ಕಡೆ ಅಂತ. ಹಾಂ, ಎಸ್, ಈ ಕಡೆ ಬರ್ಬೇಕು. ಈ ಕಡೆ. ಎಸ್ ಗೈಸ್, ಮನೆಗೆ ಬಂದ್ವಿ. ಏನಂದ್ರು ಡಾಕ್ಟರ? ಡಾಕ್ಟರ್ ಹೆಲ್ತಿ ಇದ್ದಾಳೆ, ನೋ ಇಶ್ಯೂಸ್ ಅಂತಂದರು. ಮಂತ್ಲಿ ಚೆಕಪ್ ಇತ್ತಲ್ಲ, ಸೊ ಮಂತ್ಲಿಗೆ ಎಷ್ಟು ವೆಯ್ಟ್ ಗೇನ್ ಆಗಬೇಕು, ಎಷ್ಟಿರಬೇಕು ಅಂತ ಅವ್ರಿಗೂ ಒಂದು ಇದಿರುತ್ತಲ್ಲ. ಕರೆಕ್ಟ್ ಇದ್ದಾಳೆ. ನಾನಂದೆ ಈ 4-5 ಡೇಸಿಂದ ಯಾಕೋ ತುಂಬ ಡಿಸ್ಕಂಫರ್ಟ್ ಫೀಲ್ ಮಾಡ್ತಿದ್ದಾಳೆ.
ಅವಳಿಗೆ ಆಗ್ತಾನೆ ಇಲ್ಲ. ಅಂದರೆ ಬೆಳಗ್ಗೆನೂ ಮಲ್ಕೊಳ್ಳಲ್ಲ, ರಾತ್ರಿನೂ ಮಲ್ಕೊಳ್ಳಲ್ಲ, ಆ ಥರ ಮಾಡ್ತಿದ್ದಾರೆ ಅಂತೇಳಿ ನನಗೆ ನಿದ್ರೆ ಇಲ್ಲದೆ ನನಗೆ ಯಾಕೋ ಒಂಥರ ಮಾತು ತೊದಲಾಗ್ತಿದೆ. ಆ ಥರ ಅಂದಿದ್ದಕ್ಕೆ ಈ ಥರ ಡಿಸ್ಕಂಫರ್ಟ್ ಇದೆ ಅಂತಂದರೆ ಮಾತ್ರ ಇದು ಕೊಡಿ ಅಂದ್ಬಿಟ್ಟು ಒಂದು ಸಿರಪ್ ಬರ್ಕೊಟ್ಟಿದ್ದಾರೆ. ಸೊ ಅದು ಹಾಕಬೇಕು, ಬೆಳಗ್ಗೆ ಸಂಜೆ ಹಾಕ್ಬೋದು, ಏನು ತೊಂದರೆ ಇಲ್ಲ ಅಂದಿದ್ದಾರೆ. ಸೊ ಯಾವುದೇ ಸಿರಪ್ ಆದರೂ ಮಕ್ಕಳಿಗೆ 0.5 ml ಹೇಳೋದು. ಆ್ಯಂಡ್ ವೆಯ್ಟ್ ಮೇಲೂ ಹೇಳ್ತಾರೆ. ಒಂದೊಂದು ಮಕ್ಕಳು ವೆಯ್ಟ್ ಜಾಸ್ತಿ ಇದ್ದರೆ ಅವ್ರಿಗೆ ಜಾಸ್ತಿ ml ಹೇಳ್ತಾರೆ. ಇವಳು ಒಂದು ಸ್ವಲ್ಪ ಇವಾಗ ಫೀವರ್ ಎಲ್ಲ ಬಂದು ಸ್ವಲ್ಪ ಕಡಿಮೆ ಆಗಿದ್ದಾಳಲ್ಲ, ಅದರಿಂದ ನಾವು ಅಂದ್ಕೊಂಡ್ವಿ ಒಂದು 6 ಬರ್ತಾಳೇನೋ ಅಂತ, ಅಷ್ಟು ಬರಲಿಲ್ಲ. ಆ್ಯಂಡ್ ಇನ್ನೊಂದು ಕಣ್ಣಲ್ಲಿ ನೀರು ಬರ್ತಿದೆ, ಜಿಬ್ರೆ ಥರ ಇದೆ ಅಂತ ಹೇಳಿದ್ನಲ್ಲ, ಸೊ ಅದೇನೋ ಕಣ್ಣ ಹತ್ರ ಮಸಾಜ್ ಮಾಡಬೇಕಂತೆ. ಸೊ ಅದನ್ನು ಮಸಾಜ್ ಮಾಡಿ ನಾನು ಮಾಡ್ತಿದ್ದೆ, ಸ್ನಾನ ಮಾಡಿಸೋದಲ್ಲೆಲ್ಲ ಮಾಡ್ತಿರ್ಲಿಲ್ಲ ರೀ. ನೋಡಿ ಇವಾಗ ಎಷ್ಟು ಕಡಿಮೆ ಆಯಿತು. ಅಲ್ಲೇ ಮಾಡಿದೆ ನಾನು, ಕಾರಲ್ಲೇ ಬರುವಾಗ ಸ್ವಲ್ಪ ಮಸಾಜ್ ಎಲ್ಲ ಮಾಡ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದೇನು ಹೇಳಿದ್ವಿ, ಆ್ಯಂಡ್ ಲ್ಯಾಚ್ ಮಾಡ್ತಿರ್ಲಿಲ್ಲ ಅಂತ. ಸೊ ಅದೇ ಡಿಸ್ಕಂಫರ್ಟ್ ಫೀಲ್ ಮಾಡ್ತಿರೋದ್ರಿಂದ ಅವಳು ಲ್ಯಾಚ್ ಮಾಡ್ತಿರ್ಲಿಲ್ಲ. ಅದರಿಂದ ಕೆಲವೊಂದು ಇರುತ್ತೆ, ಡಾಕ್ಟರ್ ಥಾಟ್ಸೇ ಬೇರೆ ಇರುತ್ತೆ, ಆ್ಯಂಡ್ ನಮ್ಗಳ ಜನಗಳ ಥಾಟ್ಸೇ ಬೇರೆ ಇರುತ್ತೆ. ಸೊ ನಾವೆಲ್ಲ ದೃಷ್ಟಿ ಅದು ಇದು ಎಲ್ಲ ತೆಗೆದ್ರೂ ಒಂದೊಂದು ಅದೆಲ್ಲ ನಂಬಬೇಕು, ನಂಬೋಣ, ಅದನ್ನು ಮಾಡೋಣ. ಡಾಕ್ಟರ್ದು ಕೇಳಿಕೊಂಡು ಅದನ್ನು ಮಾಡೋಣ ಅಂದ್ಬಿಟ್ಟು, ಸೊ ಅದಕ್ಕೆ ನೀವಾಗ ಅಳು ಎಲ್ಲ ಮಾಡಿದಾಗ ಅದು ಶಿರಪ್ ಹಾಕಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಶಿರಪ್ ಹಾಕಿದ್ರೆ ಸರಿ ಹೋಗ್ತಾಳೇನೋ, ಐ ಥಿಂಕ್ ಸರಿ 100% ಸರಿ ಹೋಗ್ತಾಳೆ. ಯಾಕಂದರೆ ನಾವೇನೇ ಎಷ್ಟೋ ಸಲ ಪ್ರೆಗ್ನೆನ್ಸಿನಲ್ಲಿ ಕೂತ್ಕೊಂಡಿರ್ತೀವಿ, ಮಕ್ಳುಗಳು ಅಳ್ತಾ ಇರ್ತವೆ ಜಾಸ್ತಿ, ಒಳಗಡೆ ಹೋಗಿ ಬರೋಷ್ಟರಲ್ಲಿ ಅಳುವನ್ನೇ ಸ್ಟಾಪ್ ಮಾಡಿರ್ತಾರೆ ಅಲ್ವ ರೀ. ಅದನ್ನ ಎಷ್ಟೋ ಸಲ ನಾವೇ ನೋಡಿದ್ದೀವಿ. ಅದರಿಂದ ಶಿರಪ್ ಹಸ್ಕೊಂಡು ಬಂದಿದ್ದೀವಿ, ಆರಾಮಾಗಿದ್ದಾಳೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಹಾಗೆ ಹಾಕಿದ್ದೀನಲ್ಲ, ನೀವೇ ನೋಡ್ತೀರಾ, ನೋಡೋಣ. ಮುಂಬೆ ಡಾಕ್ಟರ್ ನೋಡ್ಕೊಂಡು ಬಂದ ತಕ್ಷಣ ಇವಾಗ ಡಾಕ್ಟರ್ ನೋಡ್ಬಿಟ್ರೆ ಏನು ಹಾಸ್ಪಿಟಲಲ್ಲೂ ನಾನು ಮೊನ್ನೆನೇ ಹೇಳ್ದೆ, ಯಾವುದು ಸ್ಯಾಟರ್ಡೇನೋ ಫ್ರೈಡೇನೋ ಜಾಸ್ತಿ ಅಳ್ತಿದ್ದಾಳೆ, ಹೋಗೋಣ ಹಾಸ್ಪಿಟಲ್ಗೆ ಅಂದಿದ್ದಕ್ಕೆ ಇವ್ರು ಏನೂ ಇಲ್ಲ ಅಂದರು. ಮಕ್ಕಳು ಅವರೇ ಹೇಳಿದ್ರು ಒಂದ್ಸಲ, ಅಂದರೆ ಲಾಸ್ಟ್ ಟೈಮ್ ಚೆಕಪ್ಪಲ್ಲಿ 3 months ತನಕ ಮಕ್ಕಳು ಹಾಗೇನೆ ಅಳೋದು, ಮತ್ತು ಹೊಟ್ಟೆ ಹೋಗಕ್ಕೆ ಎಲ್ಲ ಒಳಗಡೆ ಇದಾಗ್ತಿರತ್ತಲ್ಲ, ಸೊ ಹೊಟ್ಟೆ ನೋವೆಲ್ಲ ಇರುತ್ತೆ, ಎತ್ಕೊಂಡು ಹಿಂಗೆ ಇದು ಮಾಡಿ ಸಾಕು ಪೇನ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಹಂಗೂ ನಾವು ಎಣ್ಣೆ ಎಲ್ಲ ಹಚ್ಚಿ ವಿಳ್ಯದೆಲೆ ಎಲ್ಲ ಕಾಯಿಸೆಲ್ಲ ಹಾಕಿದ್ವಿ. ಸೊ ಹಂಗಾದ್ರೂ ಅವಳು ಯಾಕೋ ಈ ಸಲ ಹೀಟ್ ಜಾಸ್ತಿ ಆದರೆ ಕಣ್ಣಲ್ಲಿ ಜಿಬ್ರೆ ಬರ್ತದೆ ಅಂತ ಹೇಳ್ತಾರೆ, ಅದಕ್ಕೆ ಕೈ ಎಣ್ಣೆ ಹಾಕಬೇಕು ಅಂತ. ಸೊ ನಮ್ಮ ಕಡೆ ನಾವು ಜನಗಳು ನಂಬ್ಕೊಂಡಿರೋದು, ಸೊ ಕೈ ಎಣ್ಣೆ ಹಾಕಿದ್ವಿ. ಮತ್ತು ಇನ್ನೂ ಜಾಸ್ತಿನೇ ಕಣ್ಣೀರು ಶುರುವಾಯಿತು. ಸೊ ನೋಡಿ ಡಾಕ್ಟರ್ ಅದೇನು ಹೇಳಿದ್ರು, ಸೊ ಅದು ಮಾಡಿದ್ಮೇಲೆ ಕಣ್ಣೀರೇ ಬರ್ತಾ ಇಲ್ಲ ಅವಳಿಗೆ. ಸೊ ಎರಡೂ ಮಾಡೋಣ, ಎರಡೂ ನಂಬೋಣ ಅಲ್ವಾ ರೀ, ಅಷ್ಟೆ. ಇವಾಗ ದೃಷ್ಟಿ ತೆಗೆದುಬಿಡಿ, ಹಂಗೆ ಆಗಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿದಾರಲ್ಲ. ಸೊ ದೃಷ್ಟಿ ತೆಗಿತೀವಿ ಇವಾಗ, ಡೈಲಿ ತೆಗಿಯೋಣ, ಅದರಲ್ಲೇನು ತೆಗಿಯೋದ್ರಲ್ಲೇನು ನಮ್ಮ ಗಂಟೇನು ಹೋಗಲ್ಲ ಅಲ್ವಾ ಗೈಸ್. ಸೊ ಅದರಿಂದ ಏನಮ್ಮ, ಹೌದು ಕ್ಯಾರಿ ಮಾಡ್ಬೋದು. ಇನ್ನೊಂದೇನು ಗೊತ್ತಾ ಗೈಸ್, ಆ ಟಾಯ್ಸ್ನ ನಾನು ತೊಗೊಂಡಿರೋದು ಬುದ್ಧಿ ಓಡಿಸಿ, ನನ್ನ ಮಗಳು ಇನ್ನೊಂದು 3 months ಆಗಲಿ, ಆಮೇಲೆ ಅವಳಿಗೆ ಅದನ್ನು ಹಾಕ್ಬೋದು ಅಂತ ಥಾಟಲ್ಲಿ ನಾನು ತೊಗೊಂಡಿದ್ದೀನಿ. ಅಪ್ಪು ಏನು ಅಂದ್ಕೊಂಬಿಟ್ಟಿದ್ರೆ ನನಗೆ ಅಂತ ಅಂದ್ಕೊಂಬಿಟ್ಟಿದ್ದಾನೆ. ಬಟ್ ಅದು ಹೇಳ್ಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ನಾನು ಗೊಂಬೆಗೆ ತೊಗೊಂಡಿರೋದು ಅದನ್ನು. ಫಸ್ಟ್ ಟೈಮ್ ಅವ್ರ ಪಪ್ಪ ಆಟ ಸಾಮಾನು ಕೊಡ್ಸೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮ್ ಗೈಸ್. ಯಾವತ್ತೂ ಅವ್ರು ಅದನ್ನು ಕೊಡಿಸ್ತೀನಿ ಅಂತ ಅನ್ನಲ್ಲ, ಬಟ್ ಫಸ್ಟ್ ಟೈಮ್ ಗೊಂಬೆ ಕೊಡಿಸೋಣ ಅಂತ ಕರ್ಕೊಂಡು ಹೋಗಿದ್ದು. ಆದರೆ ಡಕ್ಕದು ಚೆನ್ನಾಗಿದೆ ಗೈಸ್, ಅದು ಮ್ಯೂಸಿಕ್ ಡಕ್ಕು, ಚಿನ್ 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 ಅಂತ ಮೇಲ್ಗಡೆ ಹತ್ಕೊಂಡು ಹೋಗಿ. ಇವರು ಅಷ್ಟೇ ಹೇಳಿದ್ರು, ಆನ್ಲೈನಲ್ಲಿ ಡ್ಯಾಮೇಜು ಅದು ಇದು ಕ್ವಾಲಿಟಿ ಅನ್ನೋದಕ್ಕಿಂತ ಇವ್ರ ಹತ್ರ ಒಂದು 100 rupees ಜಾಸ್ತಿ, 480 ಹೇಳಿದರು. ಆನ್ಲೈನಲ್ಲಿ 400, 40 rupees ಬಿಟ್ಟು 450. ಹೌದು. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಊಟ ಇದೆಯಲ್ಲ ಕಂಟಿನ್ಯೂಷನ್ ಮೇಡಮ್, ನಾಳೆನೇ ಹಾಕ್ಬಿಡ್ತೀನಿ ವಿಡಿಯೋ, ಬಿಕಾಸ್ ನನ್ನ ಪ್ರಮೋಷನ್ ವಿಡಿಯೋ ಬರ್ತದೆ. ಸೊ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.